ಇವತ್ತು SSLC ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದೆ. ಏನು ವಿಶೇಷತೆ ಇದೆ ಈ ಬಾರಿ? ಏನೆಲ್ಲ ವಿದ್ಯಾರ್ಥಿಗಳು ಸಾಧನೆಗೈದಿದ್ದಾರೆ? ಬಹಳ ಮಜವಾಗಿದೆ ಈ ಬಾರಿಯ ಫಲಿತಾಂಶ. ಸ್ಟೋರಿ ನೋಡಿ. SSLC ಪರೀಕ್ಷಾ ಫಲಿತಾಂಶ ಪ್ರಕಟ. 625 ಅಂಕ ಪಡೆದ 22 ವಿದ್ಯಾರ್ಥಿಗಳು ರಾಜ್ಯಕ್ಕೆ ಟಾಪರ್. ಬಾಲಕಿಯರು ಗ್ರಾಮೀಣ ವಿದ್ಯಾರ್ಥಿಗಳೇ ಮೇಲುಗೈ. 2024-25ನೇ ಸಾಲಿನ SSLC ಫಲಿತಾಂಶ ಪ್ರಕಟವಾಗಿದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಫಲಿತಾಂಶ ಪ್ರಕಟ ಮಾಡಿದ್ರು. ಪ್ರತಿ ಬಾರಿಯಂತೆ ಬಾಲಕಿಯರು ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಈ ಬಾರಿ ಟಾಪ್ ಅಂಕ ಪಡೆದಿದ್ದಾರೆ. ಅದರಲ್ಲಿ 22 ವಿದ್ಯಾರ್ಥಿಗಳು 625 ಅಂಕಕ್ಕೆ 625 ಅಂಕ ಪಡೆದು ಸಾಧನೆ ಮಾಡಿದ್ದಾರೆ. ಇತ್ತ ವಿದ್ಯಾರ್ಥಿಗಳು ಪಡೆದ ಅಂಕಗಳನ್ನ ನೋಡಿದ ಪೋಷಕರು, ಶಿಕ್ಷಕರು ಫುಲ್ ಖುಷಿಯಾಗಿ ಸಿಹಿ ತಿನ್ನಿಸಿ ಸಂಭ್ರಮಿಸಿದ್ರು. ಕಳೆದ ವರ್ಷಕ್ಕಿಂತ ಈ ವರ್ಷ 11% ಫಲಿತಾಂಶ ಕಡಿಮೆ ದಾಖಲಾಗಿದೆ. ಕಳೆದ ವರ್ಷಕ್ಕಿಂತ ಫಲಿತಾಂಶ ಕಡಿಮೆ ದಾಖಲು ಆಗಿದ್ರು ಶಿಕ್ಷಣ ಸಚಿವರು ಬೇರೆ ಲೆಕ್ಕಾಚಾರ ಹೇಳಿದ್ದಾರೆ. ಈ ಬಾರಿ ಒಟ್ಟು 8,42,173 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು. ಇದರಲ್ಲಿ 5,24,984 ವಿದ್ಯಾರ್ಥಿಗಳು ಪಾಸಾಗಿದ್ದು ಒಟ್ಟು ಫಲಿತಾಂಶ 62.34% ಬಂದಿದೆ. ಎಂದಿನಂತೆ ಈ ಬಾರಿಯೂ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದು ಬಾಲಕರು 58.07% ಮತ್ತು ಬಾಲಕಿಯರು 74% ಪಾಸಾಗಿದ್ದಾರೆ. ಗ್ರಾಮೀಣ ವಿದ್ಯಾರ್ಥಿಗಳು 67% ಪಾಸಾಗಿದ್ದು ನಗರ ವಿದ್ಯಾರ್ಥಿಗಳ ಮೇಲೆ ಮೇಲುಗೈ ಸಾಧಿಸಿದ್ದಾರೆ. 2024-25 ರಿಸಲ್ಟ್ ಈ ಸತಿ 66.14% ರೆಗ್ಯುಲರ್ ಫ್ರೆಶರ್ ಸ್ಟೂಡೆಂಟ್ ಎಲ್ಲಾ ಸ್ಟೂಡೆಂಟ್ಸ್ ಸೇರಿ 62.34 8% ಹೈಯರ್ ದೆನ್ ಲಾಸ್ಟ್ ಇಯರ್ಸ್ ಒರಿಜಿನಲ್ ರಿಸಲ್ಟ್ಸ್. ಈ ಸತಿ 75%, ಅಂದ್ರೆ ಲಾಸ್ಟ್ ಟೈಮ್ ಮೋಸ್ಟ್ಲಿ 62% ಅನ್ಸುತ್ತೆ. 60% ಮೇಲೆ ತಗೊಂಡಿರೋ ವಿದ್ಯಾರ್ಥಿಗಳು ಈ ಸತಿ ಪಾಸ್ ಆಗಿರೋರಲ್ಲಿ 75% ಮಕ್ಕಳು 60% ಮೇಲೆ ಪಾಸ್ ಆಗಿದ್ದಾರೆ. ಈ ಬಾರಿ 625ಕ್ಕೆ 625 ಅಂಕಗಳನ್ನ ಬರೋಬ್ಬರಿ 22 ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಕಳೆದ ವರ್ಷ ಇಬ್ಬರು ಮಾತ್ರ 625 ಅಂಕ ಪಡೆದಿದ್ರು. ಈ ಬಾರಿ ಅದರ ಸಂಖ್ಯೆ ಜಾಸ್ತಿಯಾಗಿದೆ. ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಕನಸೇನು, ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ಇಚ್ಛೆ ಹೊಂದಿದ್ದಾರೆ ಅನ್ನೋದನ್ನ ಹೇಳಿದ್ದು ಹೀಗೆ. ತುಂಬ ಖುಷಿ ಆಗ್ತದೆ ಮಿಸ್ ಮಾರ್ಕ್ ನೋಡ್ಬಿಟ್ಟು. ಆ ಕ್ಷಣಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ತುಂಬ ಖುಷಿ ಆಯಿತು. ನ್ಯೂಸಲ್ಲಿ ನನ್ನ ಹೆಸರು ಬಂದಾಗ ನನಗೆ ಶಾಕ್ ಆಯ್ತಿದ್ದು ನಾನೇನಾ ಅಂತ. ಆಮೇಲೆ ಚೆಕ್ ಮಾಡಿದ್ವಿ ಫೋನಲ್ಲಿ, ಯಾವಾಗ ಗೊತ್ತಾಯಿತು. ಮನೇಲಿ ಅಪ್ಪ ಅಮ್ಮ ಇಬ್ಬರು ಸಪೋರ್ಟ್ ಮಾಡ್ತಿದ್ರು ತುಂಬ. ಸ್ಕೂಲಲ್ಲೂ ಅಷ್ಟೇ ಎಲ್ಲ ಮ್ಯಾಮ್ಗಳು ಯಾವುದೇ ರೀತಿ ಡೌಟ್ ಇದ್ದರೆ ಅದಷ್ಟನ್ನು ಕ್ಲಿಯರ್ ಮಾಡಿಕೊಡ್ತಿದ್ರು. ದಿನಕ್ಕೆ 3 ಸಬ್ಜೆಕ್ಟ್ನ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೆ. ಮತ್ತು ಇದಕ್ಕೆ ನಾನು ಎಕ್ಸ್ಕ್ಯೂಸಸ್ ಏನು ಕೊಡ್ತಾ ಇರಲಿಲ್ಲ. ಸೆಲ್ಫ್ ಸ್ಟಡಿ ವಾಸ್ ದಿ ಓನ್ಲಿ ವೆಪನ್ ಫಾರ್ ಮಿ. ಇಷ್ಟೊಂದು ತೆಗಿತೀನಿ ಮಾರ್ಕ್ಸ್ನ ಅಂತ ನಾನು 9th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಅಂದ್ಕೊಂಡಿದ್ದಿಲ್ಲ. ಆದರೆ ನಾನು 10th ಬಂದಾಗ ನನ್ನ ಟೀಚರ್ಸು ಅಷ್ಟು ಎನ್ಕರೇಜ್ ಮಾಡಿದ್ರು. 625 ತೆಗಿತ್ಯಾ, ನಿನ್ನ ಕೈಲಾಗುತ್ತೆ, ನಿನ್ಗೆ ಕೆಪಾಸಿಟಿ ಇದೆ, ತೆಗಿಬೋದು ಅಂತ ಎನ್ಕರೇಜ್ ಮಾಡಿದ್ರು. ಅದಕ್ಕೆ ನಾನು ತೆಗಿಯೋಕ್ಕಾಗಿದ್ದು. ನಮ್ಮ ಅಪ್ಪ ಅಮ್ಮನೂ ತುಂಬ ಕಷ್ಟಪಟ್ಟಿದ್ದಾರೆ. ಅವರು ಕೋಪರೇಟ್ ಮಾಡಿಲ್ಲ ಅಂದರೆ ನಿಜವಾಗ್ಲೂ ನಾನು ಇಷ್ಟೊಂದು ತೆಗಿಯೋಕ್ಕಾಗ್ತಿರ್ಲಿಲ್ಲ. ಮತ್ತು ಟೀಚರ್ಸು ಅಷ್ಟೇ ಸರ್, ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಫುಲ್ ಸ್ಟ್ರೆಸ್ಸಾಗಿ ಏನು ಓದ್ತಿರ್ಲಿಲ್ಲ. ಓದೋ ಟೈಮಲ್ಲಿ ಕಾನ್ಸಂಟ್ರೇಷನ್ ಕಲಿತಿದ್ದೆ ಅಷ್ಟೇ ಸರ್. ನಮ್ಮ ದೇಶ ನೋಡಿದಾಗೆಲ್ಲ ಕೆಲವೊಂದು ಏರಿಯಾಸಲ್ಲಿ ಇಂಪ್ರೂವ್ಮೆಂಟ್ ಇದೆ, ಇನ್ನೂ ಅಂದರೆ ಇಂಪ್ರೂವ್ ಆಗಿದೆ, ಡೆವಲಪಿಂಗ್ ಕಂಟ್ರಿ. ಸೊ ಇನ್ನೂ ಕೆಲವೊಂದು ಏರಿಯಾಸಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದು ಅನಿಸುತ್ತೆ. ಸೊ ಅದಕ್ಕೆ ಪೊಲಿಟಿಷಿಯನ್ ಆಗಬೇಕು ಅಂತ ಆಸೆ. ಅಂದರೆ ಅವರಿದ್ದರೆ ಒಂಥರ ಬೇರೆ ಏರಿಯಾಸ್ನೆಲ್ಲ ಡೆವಲಪ್ ಮಾಡಿ ನಮ್ಮ ಜೊತೆ ಇರೋ ಸಿಟಿಸನ್ಸ್ನೆಲ್ಲ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಅವ್ರದ್ದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎಲ್ಲ ಇಂಪ್ರೂವ್ ಮಾಡಿ ನಮ್ಮ ದೇಶನ ಡೆವಲಪ್ಡ್ ಕಂಟ್ರಿಯಾಗಿ ನೋಡಬೇಕು ಅಂತ ಆಸೆ. ಇವತ್ತೇನು ಕಲಿಸ್ಕೊಟ್ಟಿದ್ದೀವಿ ಅದನ್ನು ಓದಬೇಕು, ಅವತ್ತೇ ಓದಬೇಕು ಅಂತ. ಒಟ್ಟು ಅವ್ರು ಇನ್ ಶಾರ್ಟ್ ಏನಂದರೆ ಟೀಚರ್ಸ್ ಹೇಳ್ದಂಗೆ ಕೇಳಬೇಕು. ಅವ್ರು ನಮಗೇನು ಬೇಕೋ ಅದು ಅವ್ರು ತಿಳ್ಕೊಂಡು ಅದಕ್ಕಿಂತ ಜಾಸ್ತಿ ನಮ್ಮ ಎಕ್ಸ್ಪೆಕ್ಟೇಷನ್ಕಿಂತ ಜಾಸ್ತಿ ನಮಗೆ ಹೆಲ್ಪ್ ಗೈಡೆನ್ಸ್ ಮಾಡ್ತಾರೆ. ಫ್ಯಾಮಿಲಿ ದೆನ್ ಟೀಚರ್ ಸಪೋರ್ಟ್ ಮೇನ್ ಅದೇ ಇರೋದು. ಖುಷಿ ಅಂದರೆ ಖುಷಿ ಆಗ್ತಿದೆ ಅಷ್ಟೇ. 625ಕ್ಕೆ 625 ತೆಗ್ದಿನಿ ಅಂತ ಪೇರೆಂಟ್ಸಿಗೆ ಅವರೆಲ್ಲರಿಗೂ ಗೌರವ ಬಂದಿದ್ದರಿಂದ ಖುಷಿ ಆಗ್ತಿದೆ. ದೆನ್ ಸ್ಕೂಲ್ ಅವರು ನಮಗೆ ಅವರು ಹೇಳಿದರು, ನೀವು ಓದ್ರಿ ಅಷ್ಟೇ, ನಿಮ್ಮದು ಮುಂದಿನ ಚಿಂತೆ ಬೇಡ, ನಿಮ್ಮ ಕರ್ತವ್ಯ ಓದೋದು ಅಂತಿದ್ರು. ಒಟ್ಟು ಅವ್ರ ಮೇಲೆ ಅವ್ರು ಏನು ಹೇಳ್ತಾರೆ ಅದು ಬ್ಲೈಂಡ್ ಬಿಲೀಫ್ ಆಗಿ ಕೇಳಿದ್ದೀನಿ ಟೀಚರ್ಸ್ ಹೇಳಿದ್ದು. ವಾಟ್ ನೆಕ್ಸ್ಟ್ ಅಂದರೆ ಈಗ ನೆಕ್ಸ್ಟ್ ನಾನು ನೀಟ್ ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಮೈ ಏಮ್ ಇಸ್ ಟು ಬಿಕಮ್ ಡಾಕ್ಟರ್. ಪೇರೆಂಟ್ಸ್ ಸಪೋರ್ಟ್ ಮತ್ತು ನಮ್ಮ ಸ್ಕೂಲ್ ಸ್ಟಾಫ್, ಟೀಚರ್ಸ್ ಅವ್ರ ಸಪೋರ್ಟಿಂದ ನನಗೆ ಈ ಪೊಸಿಷನ್ ಸಿಕ್ಕಿ ನೀಟ್ ತೊಗೋಬೇಕಂತಿದ್ದೀನಿ. ಡಾಕ್ಟರ್ ಪ್ರಿಪ್ರೇಷನ್ ಅದೇ 6 hours ಡೈಲಿ ಕೂತ್ಕೊಂತಿದ್ದೆ. 620 ಬರ್ತಿದ್ದೀನಿ ಅಂದ್ಕೊಂಡಿದ್ದೆ, 625 ಗೊತ್ತಿದ್ದೀನಿ. ಖುಷಿ ಆಗ್ತಿದೆ.
ಇನ್ನು ಟಾಪ್ ಜಿಲ್ಲೆಗಳ ಪಟ್ಟಿಯಲ್ಲಿ ದಕ್ಷಿಣ ಕನ್ನಡ 91.12% ಪಡೆದು ಮೊದಲ ಸ್ಥಾನ, ಉಡುಪಿ 89.92% ಪಡೆದು ಎರಡನೇ ಸ್ಥಾನ, ಉತ್ತರ ಕನ್ನಡ 83.19% ಪಡೆದು ಮೂರನೇ ಸ್ಥಾನ ಪಡೆದಿದೆ. ಕಲಬುರಗಿ 42.43% ಅಂಕ ಪಡೆದು ಕೊನೆ ಸ್ಥಾನದಲ್ಲಿದೆ. ಪರೀಕ್ಷೆ 1ರಲ್ಲಿ ಪಡೆದ ಅಂಕ ತೃಪ್ತಿಯಾಗದೇ ಇರೋ ಫೇಲ್ ಆಗಿರೋ ವಿದ್ಯಾರ್ಥಿಗಳು ಪರೀಕ್ಷೆ 2 ಮತ್ತು 3 ಪರೀಕ್ಷೆ ಬರೆದು ಅಂಕಗಳನ್ನು ಉತ್ತಮಪಡಿಸಿಕೊಳ್ಳಬಹುದಾಗಿದೆ ಮತ್ತು ಪಾಸ್ ಮಾಡಿಕೊಳ್ಳಬಹುದಾಗಿದೆ. ಶ್ರೀನಿವಾಸ್ ರಾವ್ ದಳವೆ, ಪಬ್ಲಿಕ್ ಟಿವಿ, ಬೆಂಗಳೂರು.